ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಪಾಠ 7 ಐನ್ಸ್ಟೀನ್ ಮತ್ತು ದೇವರು. ರಚನಾಕಾರರು ಡಾಕ್ಟರ್ ಎಚ್ ನರಸಿಂಹಯ್ಯ. ಐನ್ಸ್ಟೀನ್ ಅವರು ದೇವರ ಬಗ್ಗೆ ಅವರ ನಿಲುವೇನು, ಅಭಿಪ್ರಾಯ ಏನು ಅನ್ನೋದನ್ನು ನಾವು ಈ ಪಾಠದಲ್ಲಿ ಅಭ್ಯಾಸ ಮಾಡೋಣ. ಐನ್ಸ್ಟೈನ್ ಇವರೊಬ್ಬ ವಿಶ್ವದ ಅತ್ಯಂತ ಪ್ರಸಿದ್ಧ ಮತ್ತು ಮಹಾನ್ ಭೌತಶಾಸ್ತ್ರಜ್ಞ. ಇವರನ್ನು ಆಧುನಿಕ ಭೌತಶಾಸ್ತ್ರಜ್ಞದ ತಂದೆ ಅಂತಲೂ ಕೂಡ ಕರೀತಾರೆ. ಇವರು ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ರು. ಇವರು ಹಲವಾರು ಆವಿಷ್ಕಾರಗಳನ್ನು ಮಾಡಿದ್ದಾರೆ ಮತ್ತು ಜಗತ್ತಿಗೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಸಾಪೇಕ್ಷತೆಯ ಸಿದ್ಧಾಂತ, ಥಿಯರಿ ಆಫ್ ರಿಲೇಟಿವಿಟಿ, E=mc² ಸೂತ್ರ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಹೌದಾ, ಈ ಎಲ್ಲದರ ಪರಿಣಾಮವಾಗಿ ಇವರಿಗೆ ಹಲವಾರು ಗೌರವ ಪ್ರಶಸ್ತಿಗಳು ದೊರೆತಿವೆ. ನೋಬೆಲ್ ಪ್ರಶಸ್ತಿ, ಹಾಗೆ ಅನೇಕ ವಿಶ್ವವಿದ್ಯಾಲಯಗಳಿಂದ ಗೌರವ, ಡಾಕ್ಟರೇಟ್ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇಂತಹ ವಿಜ್ಞಾನಿ ದೇವರನ್ನು ನಂಬದೇ, ವಿಜ್ಞಾನಿಗಳು ಸಾಮಾನ್ಯವಾಗಿ ದೇವರನ್ನು ನಂಬೋದಿಲ್ಲ, ಹೌದಾ. ದೇವರು ಅಂತಂದರೆ ಕಣ್ಣಿಗೆ ಕಾಣೋದಿಲ್ಲ, ಹಾಗಾಗಿ ದೇವರನ್ನು ನಂಬೋದಿಲ್ಲ. ಆದರೆ ಐನ್ಸ್ಟೈನ್ ಅವರು ದೇವರನ್ನು ನಂಬ್ತಾ ಇದ್ದರು. ಐನ್ಸ್ಟೈನ್ ಅವರು ನಂಬುವಂತಹ ದೇವರು ಯಾರು, ಎಂತಹ ದೇವರನ್ನು ನಾವು ನಂಬುವಂತಹ ದೇವರು, ಸಾಮಾನ್ಯ ಜನರು ನಂಬುವಂತಹ ದೇವರು ಮತ್ತು ಐನ್ಸ್ಟೈನ್ ಅವರು ನಂಬುವಂತಹ ದೇವರು ಯಾರು ಅನ್ನೋದನ್ನು ನಾವು ಇವತ್ತು ಈ ಪಾಠದ ಮೂಲಕ ತಿಳಿಯೋಣ. ರಚನಾಕಾರರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು. ಮೊದಲಿಗೆ ನಾವು ಕೃತಿಕಾರರ ಪರಿಚಯವನ್ನು ತಿಳ್ಕೊಳ್ಳೋಣ ಬನ್ನಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ 1920ರಲ್ಲಿ ಜನಿಸಿದರು. ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ ಇವರು, ನೋಡಿ ಇವ್ರಿಗೂ ಕೂಡ ಭೌತಶಾಸ್ತ್ರದಲ್ಲಿನೇ ಇಂಟ್ರೆಸ್ಟು, ಭೌತಶಾಸ್ತ್ರದಲ್ಲಿನೇ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಇವರು ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು. ನಂತರ ಪ್ರಾಧ್ಯಾಪಕರು ಮತ್ತು ಪ್ರಿನ್ಸಿಪಾಲ್ರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕೂಡ ಇವರು ಆಗಿದ್ದರು. ಹೀಗೆ ಬಹುಮುಖವಾಗಿ ಇವರು ದುಡಿದಿದ್ದಾರೆ. ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರೆತಿದೆ. ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಹೋರಾಟದ ದಾರಿ ಎಂಬುದು ಇವರ ಆತ್ಮಕಥೆ. ಓಕೆ, ಪ್ರಸ್ತುತ ಲೇಖನವನ್ನು ಎಚ್ ನರಸಿಂಹಯ್ಯ ಅವರು ಬರೆದಿರುವ ತೆರೆದ ಮನ ಕೃತಿಯಿಂದ ಆರಿಸಲಾಗಿದೆ. ತೆರೆದ ಮನ ಕೃತಿಯಿಂದ ಈ ಐನ್ಸ್ಟೈನ್ ಮತ್ತು ದೇವರು ಎನ್ನುವಂತಹ ಪಾಠವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ. ಓಕೆ, ಎಸ್, ಪಾಠವನ್ನು ಓದೋದಕ್ಕಿಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಮೊದಲು ನಾವು ಪಾಠ ಪ್ರವೇಶವನ್ನು ತಿಳಿಯೋಣ. ಪಾಠಕ್ಕಿಂತ ಮುಂಚೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶಗಳು. ಅನಾದಿ ಕಾಲದಿಂದ ಮನುಷ್ಯನನ್ನು ಚಿಂತನೆಗೆ ಹಚ್ಚಿದ ವಿಷಯಗಳಲ್ಲಿ ದೇವರು ಎಂಬ ವಿಷಯ ಕೂಡ ಒಂದು. ದೇವರು ಅಂತಂದರೆ ಯಾರು, ಹೇಗಿದ್ದಾನೆ, ಆಕಾರ ಏನು, ರೂಪ ಏನು, ಕೆಲವೊಬ್ಬರು ನಂಬ್ತಾರೆ, ಕೆಲವೊಬ್ಬರು ನಂಬೋದಿಲ್ಲ. ಹಲವಾರು ದೇವರು ಅಂದ ತಕ್ಷಣ ಚಿಂತೆ, ಒಂದು ರೀತಿಯಾಗಿ ಪ್ರಶ್ನೆಗಳು, ಹೌದಾ. ಇವತ್ತಿನ ಒಂದು ವಿಷಯ ಅಲ್ಲ ಇದು, ಇವತ್ತಿನ ಸಮಸ್ಯೆ ಅಲ್ಲ, ಚಿಂತೆ ಅಲ್ಲ. ಅನಾದಿ ಕಾಲದಿಂದಲೂ, ಹಿಂದಿನ ಕಾಲದಿಂದಲೂ ಕೂಡ ಮನುಷ್ಯನಿಗೆ ಯಾವಾಗ ತಿಳಿತಾ ಇದೆ ಅವಾಗಿಂದಲೂ ಕೂಡ ಏನಿದು ಒಂದು ಚಿಂತನೆಗೆ ಈಡು ಮಾಡಿರ್ತಕ್ಕಂತಹ ವಿಷಯ. ದೇವರ ಕುರಿತಾಗಿ ಹಲವಾರು ಜನರಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳಿದ್ದಾವೆ. ಕೆಲವೊಬ್ಬರು ದೇವರನ್ನು ನಂಬ್ತಾರೆ. ದೇವರನ್ನು ಯಾರು ನಂಬ್ತಾರೆ ಅವರನ್ನು ಏನಂತ ಕರೀಲಾಗುತ್ತೆ, ಆಸ್ತಿಕರು ಅಂತ ಕರೀಲಾಗುತ್ತೆ. ಇನ್ನು ಕೆಲವೊಬ್ಬರು ದೇವರನ್ನು ನಂಬೋದಿಲ್ಲ, ಹೌದಾ. ದೇವರು ಕಣ್ಣಿಗೆ ಕಾಣೋದಿಲ್ಲ, ಹಾಗಾಗಿ ದೇವರನ್ನು ನಂಬೋದಿಲ್ಲ, ಅವರನ್ನು ನಾಸ್ತಿಕರು ಅಂತ ಕರೀತಾರೆ. ದೇವರನ್ನು ಯಾರು ನಂಬ್ತಾರೋ ನಂಬೋರಲ್ಲಿ ಕೂಡ ಮತ್ತೆ ಭಿನ್ನಾಭಿಪ್ರಾಯಗಳಿದ್ದಾವೆ, ಹೌದಾ. ಈಗ ಯಾರು ದೇವರನ್ನು ನಂಬ್ತಾರ ಅವರು ಎಲ್ಲರ ದೇವರು ಕೂಡ ಒಂದೇ ಆಗಿರ್ತಾನ? ಇಲ್ಲ.
ಬೇರೆ ಬೇರೆ ಅವರ ಮನಸ್ಸಿಗೆ ಭಾವನೆಗಳಿಗೆ ತಕ್ಕಂತೆ ವೇಷ ಬೇರೆ ಇರುತ್ತೆ, ಗುಣ ಸ್ವಭಾವ ಬೇರೆ ಇರುತ್ತೆ, ರೂಪ ಬೇರೆ ಇರುತ್ತೆ. ಹೌದಾ? ಈಶ್ವರ ಗಣೇಶ, ಕೃಷ್ಣ, ಶ್ರೀನಿವಾಸ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದೇವರನ್ನು ಎಲ್ಲರೂ ನಂಬ್ತಾರೆ. ಯೇಸು, ಅಲ್ಲಾ, ಹೀಗೆ ನಂಬುವಂತಹ ದೇವರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಇದ್ದವು. ಉನ್ನತ ಬೌದ್ಧಿಕ ವೈಚಾರಿಕ ನಿಲುವು ಹೊಂದಿರುವ ಗಣ್ಯರ ದೇವರ ಬಗೆಗಿನ ಅವರ ಕಲ್ಪನೆಗಳು ಕುತೂಹಲಕಾರಿಯಾದುದು. ನೋಡಿ, ಇಲ್ಲಿ ಸಾಮಾನ್ಯ ಮನುಷ್ಯನ ಚಿಂತನೆಗಳು, ಯೋಚನೆಗಳು ಮತ್ತು ಗಣ್ಯರು, ಮಹಾನ್ ವ್ಯಕ್ತಿಗಳು ಅಂದರೆ ಹೆಚ್ಚಿನ ಬುದ್ಧಿಶಕ್ತಿ ಹೊಂದಿರತಕ್ಕಂಥವ್ರು, ಉನ್ನತ ಬುದ್ಧಿಶಕ್ತಿ, ಉನ್ನತ ವಿಚಾರ ಚಿಂತನೆಯನ್ನು, ವೈಚಾರಿಕತೆ ಚಿಂತನೆಯನ್ನು ಹೊಂದಿರತಕ್ಕಂಥವರ ಅಭಿಪ್ರಾಯಗಳು ದೇವರ ಕುರಿತಾಗಿ ಅವರು ಬೇರೆಯೇ ಇರ್ತವೆ. ಬೇರೆ ಅಂತಂದರೆ ಏನು? ನಾವು ಕಲ್ಪನೆಗೆ ಮಾಡ್ಕೊಳ್ಳೋದಿಲ್ಲ, ನಮ್ಮ ಕಲ್ಪನೆಗೆ ಮೀರಿದ್ದುದು ಆಗಿರುತ್ತೆ ಮತ್ತು ಆಸಕ್ತಿಯನ್ನು, ಕುತೂಹಲವನ್ನು ಉಂಟು ಮಾಡುವಂತಹ ಕಲ್ಪನೆ ಅವರದ್ದು ಆಗಿರುತ್ತೆ. ವಿಶ್ವವಿಖ್ಯಾತ ವಿಜ್ಞಾನಿಯೂ ಶ್ರೇಷ್ಠ ಮಾನವತಾವಾದಿಯೂ ಆದ ಆಲ್ಬರ್ಟ್ ಐನ್ಸ್ಟೀನ್ ನಂಬುವ ದೇವರು ಮತ್ತು ಬದುಕಿನ ಸಾರ್ಥಕತೆಯನ್ನು ಅವರು ಕಂಡುಕೊಂಡ ಬಗೆ ಈ ಭಾಗದ ವಸ್ತು ವಿಷಯ ಆಗಿದೆ. ಈ ಪಾಠದ ವಸ್ತು ವಿಷಯ ಏನು? ಈ ಪಾಠದ ವಿಷಯ ಏನು? ವಿಶ್ವವಿಖ್ಯಾತ ವಿಜ್ಞಾನಿಯಾಗಿರ್ತಕ್ಕಂತಹ, ವಿಜ್ಞಾನಿನೂ ಹೌದು, ಮಾನವತಾವಾದಿನೂ ಕೂಡ ಹೌದು, ಯಾರು? ಆಲ್ಬರ್ಟ್ ಐನ್ಸ್ಟೀನ್ ಅವರು ನಂಬತಕ್ಕಂತಹ ದೇವರು ಹೇಗಿದ್ದಾನೆ ಮತ್ತು ಅವರು ತಮ್ಮ ಬದುಕನ್ನು ಹೇಗೆ ಸಾರ್ಥಕಗೊಳಿಸಿದ್ರು ಅನ್ನೋದೇ ಈ ಪಾಠದ ವಸ್ತು ವಿಷಯ. ಈ ಪಾಠದಲ್ಲಿ ನಾವು ಕಲಿಯುವಂತಹ ವಿಷಯ ಆಗಿದೆ. ಓಕೆ, ಇವರು ಐನ್ಸ್ಟೈನ್ ಅವರು ಅತಿ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬರು ಮಾತ್ರವಲ್ಲ, ನಿಜವಾದ ಮಾನವತಾವಾದಿಯೂ ಹೌದು. ಮಾನವತಾವಾದಿ ಅಂತಂದರೆ ಏನು? ಮಾನವನ ಮೌಲ್ಯಗಳಿಗೆ ಬೆಲೆ ಕೊಡುವಂತಹ ವ್ಯಕ್ತಿ ಮತ್ತು ಮನುಷ್ಯರನ್ನು ಗೌರವ ಕೊಡುವಂತಹ ವ್ಯಕ್ತಿ, ಕರುಣೆ, ಸಹಾನುಭೂತಿ, ಪ್ರೀತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ, ನ್ಯಾಯ, ಧರ್ಮವನ್ನು ನಂಬುವಂತಹ ವ್ಯಕ್ತಿಯನ್ನು ಏನಂತ ಕರೀಲಾಗುತ್ತೆ? ಮಾನವತಾವಾದಿ ಅಂತ ಕರೀಲಾಗುತ್ತೆ. ಸಾಮಾನ್ಯವಾಗಿ ವಿಜ್ಞಾನಿಗಳು ದೇವರನ್ನು ನಂಬೋದಿಲ್ಲ, ಆದರೆ ಐನ್ಸ್ಟೈನ್ ಅವರು ದೇವರನ್ನು ನಂಬ್ತಾ ಇದ್ದಾರೆ. ಐನ್ಸ್ಟೈನ್ ಅವರು ವಿಶ್ವದಲ್ಲಿನೇ ವಿಶ್ವವಿಖ್ಯಾತ ಶ್ರೇಷ್ಠ ವ್ಯಕ್ತಿಗಳಲ್ಲಿ, ಶ್ರೇಷ್ಠರಲ್ಲಿನೇ ಇನ್ನೂ ಅತಿ ಶ್ರೇಷ್ಠ ವ್ಯಕ್ತಿಗಳಲ್ಲಿ, ವಿಜ್ಞಾನಿಗಳಲ್ಲಿ ಇವರು ಒಬ್ಬರು ಆಗಿದ್ದಾರೆ. ಅಷ್ಟೇ ಅಲ್ಲದೆ ವಿಜ್ಞಾನಿಗಳ ಜೊತೆಗೆ ಇವರು ಮಾನವತಾವಾದಿಯೂ ಕೂಡ ಹೌದು. ವಿಜ್ಞಾನ ಮತ್ತು ಧರ್ಮ ಹಾಗೂ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ಹುಟ್ಟಿಕೊಂಡಾಗಲೆಲ್ಲ, ನೋಡಿ, ವಿಜ್ಞಾನ ಮತ್ತು ಧರ್ಮ, ವಿಜ್ಞಾನಕ್ಕೆ ಏನು? ಸಾಕ್ಷಿ ಪುರಾವೆಗಳು ಬೇಕು. ಸಾಕ್ಷಿ ಪುರಾವೆಗಳು ಇಲ್ಲದೇ ಯಾವುದನ್ನು ನಂಬೋದಿಲ್ಲ. ಆದರೆ ಧರ್ಮ ನಂಬಿಕೆ, ಭಾವನೆ, ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೌದಾ? ದೇವರು ಕಣ್ಣಿಗೆ ಕಾಣ್ತಕ್ಕಂಥ ವಸ್ತು ಅಲ್ಲ. ದೇವರನ್ನು ಲ್ಯಾಬಲ್ಲಿ ಇಟ್ಟು ಟೆಸ್ಟ್ ಮಾಡೋಕ್ಕೂ ಆಗೋದಿಲ್ಲ, ಕಣ್ಣಿಗೆ ಕಾಣೋದು ಇಲ್ಲ. ಹಾಗಾಗಿ ವಿಜ್ಞಾನ ಮತ್ತು ಧರ್ಮ, ಇನ್ನಿಲ್ಲಿ ಎರಡು ವಿಷಯಗಳ ಕುರಿತಾಗಿ ಚರ್ಚೆಗಳು, ವಾದ ವಿವಾದಗಳು ನಡೀತಾನೇ ಇರ್ತವೆ. ಧರ್ಮದ ಪರವಾಗಿ ಮಾತನಾಡ್ತಕ್ಕಂಥವ್ರು ಮತ್ತು ವಿಜ್ಞಾನದ ಪರವಾಗಿ ಮಾತನಾಡ್ತಕ್ಕಂಥವ್ರು ಇಬ್ಬರ ನಡುವೆ ವಾಗ್ವಾದಗಳು ನಡೀತಾನೇ ಇರ್ತವೆ. ಹೀಗೆ ಧರ್ಮ ಸಂಬಂಧಿ ವಿಷಯಗಳ ನಡುವೆ ವಾಗ್ವಾದಗಳು ಹುಟ್ಟಿಕೊಂಡಾಗಲೆಲ್ಲ, ಹೀಗೆ ಚರ್ಚೆ, ವಾದ ವಿವಾದ ಯಾವಾಗ ಎಲ್ಲ ನಡೆಯುತ್ತೆ, ಆಗ ಕಟ್ಟ ಧಾರ್ಮಿಕರು ಕೂಡ ವಿಜ್ಞಾನವು ಅಪರಿಪೂರ್ಣವೆಂಬ ತಮ್ಮ ನಿಲುವಿನ ಸಮರ್ಥನೆಗೆಂದು ಅವರ ಹೆಸರನ್ನು ಎಳೆದು ತರುತ್ತಾರೆ. ಆಗ ವಿಜ್ಞಾನ ಮತ್ತು ಧರ್ಮದ ನಡುವೆ ವಾಗ್ವಾದಗಳು, ಚರ್ಚೆಗಳು ನಡೆದಾಗ ಆಗ ಧರ್ಮ ಸಂಬಂಧಿಗಳು, ಹೌದಾ, ಧರ್ಮವನ್ನು ನಂಬತಕ್ಕಂಥವ್ರು ಏನು ಮಾಡ್ತಾರೆ? ಐನ್ಸ್ಟೈನ್, ವಿಜ್ಞಾನಿಯಾಗಿರ್ತಕ್ಕಂಥ ಐನ್ಸ್ಟೈನ್ ಅವರ ಹೆಸರನ್ನು ಮಧ್ಯದಲ್ಲಿ ಎಳೆದು ತರ್ತಾರೆ. ಹೌದಾ? ವಿಜ್ಞಾನನೂ ಕೂಡ ಪರಿಪೂರ್ಣ ಅಲ್ಲ. ಯಾವುದೋ ಒಂದು ವಿಷಯ ಆಗಲಿ, ಯಾವುದೇ ಒಂದು ಶಾಸ್ತ್ರ ಆಗಲಿ, ಅದು ಅದರ ಕಲಿಕೆ, ಸಂಶೋಧನೆ, ಆವಿಷ್ಕಾರಗಳು ಅವು
ನಡೀತಾನೇ ಇರ್ತವೆ, ಕೊನೆಯವರೆಗೂ ಕೂಡ ನಡೀತಾನೇ ಇರುತ್ತೆ. ಹೌದಾ? ವಿಶ್ವದಲ್ಲಿ ಎಲ್ಲವನ್ನ ಅರಿಯೋದಕ್ಕೆ ಸಾಧ್ಯ ಇಲ್ಲ, ಎಲ್ಲದೂ ಪರಿಪೂರ್ಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಲಿಕೆ ಸಾಧನೆಯ ಹಂತದಲ್ಲಿನೇ ಎಲ್ಲ ವಿಜ್ಞಾನ ಶಾಸ್ತ್ರಗಳು ನಡೀತಾನೆ ಇರ್ತಾವು. ಹಾಗೆ ವಿಜ್ಞಾನ ಇದು ಒಂದು ಅಪರಿಪೂರ್ಣ ಅಂತ ಹೇಳ್ತಾರೆ, ಆದರೆ ವಿಜ್ಞಾನಿಗಳು ಧರ್ಮ ಇದು ಅಪರಿಪೂರ್ಣ. ಹೀಗೆ ವಾಗ್ವಿವಾದಗಳು ನಡೀತಾನೆ ಇರುತ್ತೆ. ಆಗ ಧರ್ಮ ಸಂಬಂಧಿ ವ್ಯಕ್ತಿಗಳು ಏನು ಮಾಡ್ತಾರೆ, ಮಧ್ಯದಲ್ಲಿ ಐನ್ಸ್ಟೈನ್ ಅವರ ಹೆಸರನ್ನು ತೆಗೆದುಕೊಂಡು ಬರ್ತಾರೆ, ಅವರ ಹೆಸರನ್ನು ಮಧ್ಯದಲ್ಲಿ ತರ್ತಾರೆ. ಯಾಕೆ? ಅವರು ಧರ್ಮವನ್ನು ನಂಬ್ತಾರೆ. ವಿಜ್ಞಾನಿಗಳ ಜೊತೆಗೆ ಅವರು ಮಾನವತಾವಾದಿ, ನ್ಯಾಯ, ಧರ್ಮ, ಕರುಣೆ, ಪ್ರೀತಿ ಅನ್ನೋದನ್ನು ಅವರು ನಂಬ್ತಾರೆ. ಹಾಗಾಗಿ ಅವರ ಹೆಸರನ್ನು ಮಧ್ಯದಲ್ಲಿ ಎಳೆದು ತರ್ತಾರೆ. ಅವರ ಹೇಳಿಕೆಗಳನ್ನು ಉದ್ಧರಿಸುವುದರ ಮೂಲಕ ಅಷ್ಟೇ ಅಲ್ಲದೆ, ಅವ್ರ ಹೆಸರು ತರೋದಲ್ಲದೆ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಅದನ್ನು ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಉದ್ಧರಿಸ್ತಾ ಇದ್ದಾರೆ. ಅವರು ಆಳವಾದ ಧಾರ್ಮಿಕ ನಂಬಿಕೆಗಳಿದ್ದ ವ್ಯಕ್ತಿ ಎನ್ನುವುದು ಸ್ಥಾಪಿಸಲು ಪ್ರಯತ್ನಿಸುತ್ತಾರೆ. ಅಂದರೆ ಅವರು ವಿಜ್ಞಾನಿಯಾಗಿರೋದರ ಜೊತೆಗೆ ಧರ್ಮದಲ್ಲಿ ಆಳವಾಗಿರ್ತಕ್ಕಂತಹ ಅವರಿಗೆ ನಂಬಿಕೆ ಇತ್ತು. ಅದನ್ನು ಪದೇ ಪದೇ ಹೇಳ್ತಾರೆ, ಅದನ್ನು ಹೇಳೋದಕ್ಕೆ, ಅದನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ಪದೇ ಪದೇ ಉದ್ಧರಿಸಲಾಗುವ ಒಂದು ಮಾತೆಂದರೆ ಐನ್ಸ್ಟೈನ್ ಅವರು ಹೇಳಿರ್ತಕ್ಕಂಥ ಹೇಳಿಕೆ. ಇದನ್ನು ಪದೇ ಪದೇ ಉಪಯೋಗ ಮಾಡ್ತಾ ಇದ್ದಾರೆ. ಯಾವುದದು? ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎನ್ನುವುದು. ವಿಜ್ಞಾನ ಮತ್ತು ಧರ್ಮ ಇವು ಒಂದಕ್ಕೊಂದು ಅವಲಂಬಿತವಾಗಿವೆ ಅಂತ. ವಿಜ್ಞಾನಕ್ಕೆ ಧರ್ಮ ಬೇಕು, ವಿಜ್ಞಾನಕ್ಕೆ ಧರ್ಮ ಇಲ್ಲ ಅಂದರೆ ಅದು ಕುಂಟು, ಅಂದರೆ ಒಂದು ಕಾಲು ಇಲ್ದಂಗೆ ಆಗುತ್ತೆ, ಅಂದರೆ ಅಪರಿಪೂರ್ಣನೇ, ಒಂದು ಕೊರತೆ ಇರುತ್ತೆ ಅಂತ. ಹಾಗೆ ಅದೇ ರೀತಿಯಾಗಿ ಇಲ್ಲಿ ಧರ್ಮಕ್ಕೂ ಕೂಡ ವಿಜ್ಞಾನ ಬೇಕು. ವಿಜ್ಞಾನ ಇಲ್ಲ ಅಂದರೆ ಧರ್ಮ ಏನಾಗುತ್ತೆ? ಕುರುಡಾಗುತ್ತೆ, ಅಂದರೆ ಕಣ್ಣಿಲ್ಲ ಅಂದರೆ ಅದನ್ನು ಕೂಡ ಅಪರಿಪೂರ್ಣ, ಏನನ್ನು ಕೂಡ ನೋಡೋದಕ್ಕೆ ಆಗೋದಿಲ್ಲ. ಅಂದರೆ ಒಂದು ವಿಷಯ ಇನ್ನೊಂದು ವಿಷಯದ ಮೇಲೆ ಅವಲಂಬಿತ ಆಗಿರುತ್ತೆ. ಅಧ್ಯಯನ ಮಾಡೋದಕ್ಕೆ, ಆವಿಷ್ಕಾರ ಮಾಡೋದಕ್ಕೆ ಅಲ್ಲಿ ಸಹಾಯ ಸಹಕಾರ ಬೇಕೇ ಬೇಕು. ಇದು ಯಾರು? ಐನ್ಸ್ಟೈನ್ ಅವರು ನೀಡಿರ್ತಕ್ಕಂತಹ ಹೇಳಿಕೆ. ಆದರೆ ಧರ್ಮ ಎಂದರೇನು? ಐನ್ಸ್ಟೈನ್ ಅವರ ಪ್ರಕಾರ ಧರ್ಮದ ಪರಿಕಲ್ಪನೆ ಯಾವ ರೀತಿಯದು? ಹಾಗಾದರೆ ಧರ್ಮ ಎಂದರೇನು? ಮೊದಲೇ ಹೇಳಿದ ಹಾಗೆ ಸಾಮಾನ್ಯ ಜನರ ಯೋಚನೆ ಚಿಂತನೆಗಳಿಗೂ ಗಣ್ಯರು, ಮಹಾನ್ ವ್ಯಕ್ತಿಗಳು, ಅದರಲ್ಲಿ ವಿಜ್ಞಾನಿಗಳ ಚಿಂತನೆಗೂ ಬಹಳ ವ್ಯತ್ಯಾಸ ಇರುತ್ತೆ. ನೋಡಿ, ಇಲ್ಲಿ ಐನ್ಸ್ಟೈನ್ ಅವರ ಪ್ರಕಾರ ಧರ್ಮದ ಪರಿಕಲ್ಪನೆ ಯಾವುದು? ಧರ್ಮ, ಓಕೆ, ಇವರು ಧರ್ಮವನ್ನು ನಂಬ್ತಾರೆ, ಧರ್ಮದ ಬಗ್ಗೆ ಇವರು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಹೌದಾ? ಮಾನವತಾವಾದಿಯೂ ಹೌದು. ಆದರೆ ಇವರು ಇವರ ದೃಷ್ಟಿಕೋನದಲ್ಲಿ ಧರ್ಮ ಅಂದರೆ ಏನು, ನಮ್ಮ ದೃಷ್ಟಿಕೋನದಲ್ಲಿ ಏನು, ಇವರ ದೃಷ್ಟಿಕೋನದಲ್ಲಿ ಏನು ಅನ್ನೋದನ್ನು ನಾವು ಈ ಪಾಠದಲ್ಲಿ ಇವತ್ತು ತಿಳಿಯೋಣ. ನಮಗೆ ಈ ವಿಷಯಗಳ ತಿಳುವಳಿಕೆ ಅಗತ್ಯವಾದದ್ದು. ಅವರು ಹೆಂಗೆ ಯೋಚನೆ ಮಾಡ್ತಾರ, ಅವರ ಚಿಂತನೆ ಏನು, ಅದು ನಮಗೆ ಬೇಕೇ ಬೇಕು. ಅದನ್ನು ನಾವು ತಿಳ್ಕೋಬೇಕು. ಏಕೆಂದರೆ ಧರ್ಮವನ್ನು ಕುರಿತ ಹಲವು ನಿರ್ವಚನಗಳಿವೆ, ಹಲವಾರು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ, ವಿವರಣೆಗಳನ್ನು ಕೊಟ್ಟಿದ್ದಾರೆ. ಧರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ಡೆಫಿನಿಷನ್ಗಳನ್ನು ಹೇಳಿದ್ದಾರೆ. ಅವು ಎಲ್ಲವುಗಳು ಏನಾಗಿದ್ದವು? ಭಿನ್ನವಾಗಿದ್ದವು. ಅಷ್ಟೇ ಅಲ್ಲ, ಧರ್ಮದ ಬಗ್ಗೆ ಪರಸ್ಪರ ಭಿನ್ನವಾದ ಸಿದ್ಧಾಂತಗಳೂ ಇವೆ. ನನ್ನ ದೃಷ್ಟಿಕೋನದಲ್ಲಿ ನನ್ನ ಧರ್ಮ ಅಂದರೆ ಏನು ಅಂತ ಕೇಳಿದರೆ ನಾನು ಒಂದು ವ್ಯಾಖ್ಯಾನವನ್ನು ಕೊಡ್ತೀನಿ, ನೀವು ಧರ್ಮ ಅಂತ ಕೇಳಿದರೆ ನೀವೊಂದು ವ್ಯಾಖ್ಯಾನವನ್ನು ಕೊಡ್ತೀರಾ. ವಿಶೇಷ ವ್ಯಕ್ತಿಗಳು, ಹೌದಾ, ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಕೇಳಿದರೆ ಅವರ ಯೋಚನೆ ಮತ್ತು ಕಲ್ಪನೆಗಳು ಬೇರೆಯೇ ಆಗಿರುತ್ತೆ. ಹೀಗೆ ಧರ್ಮ ಅಂದರೆ ಏನು ಅನ್ನೋದು ಕೂಡ ವಿಭಿನ್ನವಾದ ಅಭಿಪ್ರಾಯ ಸಿದ್ಧಾಂತಗಳು ಇವೆ. ನೋಡಿ, ಐನ್ಸ್ಟೈನ್ ಅವರ ಪ್ರಕಾರ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕೆಟ್ಟದ್ದಕ್ಕೆ ಶಿಕ್ಷೆ ಕೊಟ್ಟು ಒಳ್ಳೆಯದಕ್ಕೆ ಪ್ರತಿಫಲ ನೀಡುವ ಮತ, ಧರ್ಮ, ಶಾಸ್ತ್ರಗಳ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ. ಅಂದರೆ ಸಾಮಾನ್ಯವಾಗಿ ಸಾಮಾನ್ಯ ಜನರು ಎಂತಹ ದೇವರನ್ನು, ನೀವುಗಳೆಲ್ಲ ಎಂತಹ ದೇವರನ್ನು ನಂಬ್ತೀವಿ? ನಾವು ಹಿಂದಿನಿಂದಲೂ ಸಂಪ್ರದಾಯದ ಪ್ರಕಾರ ಕಲಿತು ಬಂದಿರತಕ್ಕಂಥದ್ದು. ದೇವರು ಕೆಟ್ಟದ್ದಕ್ಕೆ ಶಿಕ್ಷೆ ಕೊಡ್ತಾನೆ, ಒಳ್ಳೆಯದಕ್ಕೆ
ಪ್ರತಿಫಲ ಕೊಡ್ತಾನೆ. ಒಳ್ಳೇದು ಮಾಡಿದರೆ ಒಳ್ಳೇದು ಮಾಡ್ತಾನೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಮಾಡ್ತಾನೆ. ಯಾವಾಗಲೂ ಒಳ್ಳೆಯ ಮಾರ್ಗದಲ್ಲಿನೇ ನಡಿಬೇಕು, ಕೆಟ್ಟದ್ದು ಮಾಡಬಾರ್ದು, ದೇವರು ಶಿಕ್ಷೆ ಕೊಡ್ತಾನೆ. ಇದನ್ನೇ ನಾವು ಕಲ್ತಿರೋದು, ನಮ್ಮ ಹಿರಿಯರು ಹೇಳ್ತಾ ಬಂದಿರೋದು. ಇಂತಹ ಧರ್ಮದಲ್ಲಿ ನಾನು ನಂಬಿಕೆ ಇಡೋದಿಲ್ಲ, ಇಂತಹ ಧರ್ಮ ಶಾಸ್ತ್ರ, ಇಂತಹ ದೇವರಲ್ಲಿ ನನಗೆ ನಂಬಿಕೆ ಇಲ್ಲ ಅಂತ ಯಾರು ಐನ್ಸ್ಟೀನ್ ಅವರು ಹೇಳ್ತಿದ್ದಾರೆ. ಹಾಗಾದರೆ ಐನ್ಸ್ಟೀನ್ ಅವರು ನಂಬುವಂತಹ ದೇವರು ಹೇಗಿದ್ದಾನೆ? ನಾನು ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯಗಳ ಮೂಲಕವೇ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾನ ದೇವರನ್ನು ನಂಬ್ತೀನಿ. ಅಂದರೆ ಇಲ್ಲಿ ಸ್ಪಿನೋಜಾನ ದೇವರು, ಸ್ಪಿನೋಜಾ ಎನ್ನುವಂಥವರು ಒಬ್ಬ ತತ್ವಜ್ಞಾನಿ. ಇವರು ಪ್ರಕಾರ ತತ್ವಜ್ಞಾನಿ, ವಿಜ್ಞಾನಿ ಅವರ ದೃಷ್ಟಿಕೋನದಲ್ಲಿ ದೇವರು ಒಂದು ಯಾವುದೇ ವಿಷಯದ ಮಂಡನೆ ಹೇಗಿರುತ್ತೆ ಅಂತಂದರೆ ಕುತೂಹಲಕಾರಿ ಇರುತ್ತೆ, ಯಾರೂ ಊಹೆ ಮಾಡಿರೋದಿಲ್ಲ. ಸಾಮಾನ್ಯ ಜನರ ಯೋಚನೆಗೂ ಚಿಂತನೆಗೂ ಮೀರಿರೋದು ಯಾರ್ದು? ತತ್ವಜ್ಞಾನಿ ಮತ್ತು ವಿಜ್ಞಾನಿಗಳ, ಅಂದರೆ ಬುದ್ಧಿವಂತರ, ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳು ಇರುತ್ತೆ. ಸ್ಪಿನೋಜಾ ಅವರು ಎಂತಹ ದೇವರನ್ನು ನಂಬ್ತಾರೋ ಅಂಥ ದೇವರನ್ನೇ ನಾನು ನಂಬ್ತೀನಿ. ಸ್ಪಿನೋಜಾ ಅವರ ಒಂದು ಹೇಳಿಕೆಗೆ ನನ್ನ ಸಹಮತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಎಂತಹ ದೇವರು? ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳ ಕ್ರಮಬದ್ಧ ಸಂಯೋಜನೆ ಹಾಗೂ ಸಮನ್ವಯ. ಅಂದರೆ ಏನಿಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಅಂತಂದರೆ ಇಲ್ಲಿ ಮನುಷ್ಯ ಆಗಿರ್ಬೋದು, ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಹಗಲು ರಾತ್ರಿ, ಋತು ಚಕ್ರ, ಮನುಷ್ಯನ ದೇಹ, ಅಂಗಾಂಗಗಳು, ದೇಹದ ಆರೋಗ್ಯ, ಹಾಗೆ ಸಮಾಜ, ಜನರು, ಸಹಕಾರ, ಒಟ್ಟಾರೆಯಾಗಿ ಎಲ್ಲದೂ ಕೂಡ ಏನಾಗಿರಬೇಕು? ಒಂದಕ್ಕೊಂದು ಹೊಂದಿಕೊಂಡು ಸಮತೋಲನದಿಂದ ಕಾರ್ಯವನ್ನು ನಿರ್ವಹಿಸಬೇಕು. ಒಂದು ಸರಿಯಾದ ಕ್ರಮದಲ್ಲಿ ಅವು ಕಾರ್ಯವನ್ನು ನಿರ್ವಹಿಸಬೇಕು. ಅಂದರೆ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶ ಒಂದು ನಿರ್ದಿಷ್ಟ ನಿಯಮ ಮತ್ತು ಕ್ರಮದಲ್ಲಿ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ಹೌದಾ? ಅದನ್ನೇ ಕ್ರಮಬದ್ಧ ಸಂಯೋಜನೆ ಮತ್ತು ಸಮನ್ವಯ ಅಂತಾರೆ. ಇಂತಹ ಕ್ರಮಬದ್ಧ ಸಂಯೋಜನೆ ಮತ್ತು ಸಮನ್ವಯಗಳ ಮೂಲಕ ತನ್ನ ಇರುವಿಕೆಯನ್ನು ತೋರಿಸಿಕೊಳ್ಳುವ ಸ್ಪಿನೋಜಾರ ದೇವರನ್ನು ನಾನು ನಂಬ್ತೀನಿ. ಅಂದರೆ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಏನಾಗಿರಬೇಕು? ಒಂದು ಕ್ರಮಬದ್ಧವಾಗಿರಬೇಕು, ನಿಯಮದ ಪ್ರಕಾರ ಹೊಂದಾಣಿಕೆಯಿಂದ ನಡೆದುಕೊಂಡು ಹೋಗಿರಬೇಕು. ಅಂತಹದನ್ನು ಸೃಷ್ಟಿ ಮಾಡುವಂತಹ ದೇವರನ್ನು ನಾನು ನಂಬ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆಟ್ಟದ್ದಕ್ಕೆ ಶಿಕ್ಷೆ ಕೊಡೋದು, ಒಳ್ಳೆಯದಕ್ಕೆ ಪ್ರತಿಫಲ ಕೊಡೋದು, ಇಂತಹ ದೇವರನ್ನು ನಾನು ನಂಬೋದಿಲ್ಲ. ಎಂಥ ದೇವರನ್ನು ನಂಬ್ತೀನಿ? ಆ ಜಗತ್ತನ್ನು ಆ ದೇವರು ಹೇಗೆ ನಿರ್ಮಾಣ ಮಾಡಿರಬೇಕು? ಎಲ್ಲದು ಕ್ರಮಬದ್ಧವಾಗಿರಬೇಕು, ನಿಯಮಕ್ಕೆ ಅನುಸಾರವಾಗಿ ಇರಬೇಕು. ನಿಯಮಕ್ಕೆ ಮತ್ತು ಅನುಸಾರವಾಗಿದ್ದು, ಕ್ರಮಬದ್ಧವಾಗಿದ್ದು, ಹೊಂದಾಣಿಕೆ ಮಾಡಿಕೊಂಡು ಸಮತೋಲನದಿಂದ ಕಾರ್ಯನಿರ್ವಹಿಸಬೇಕು. ಪ್ರತಿಯೊಂದು ವಸ್ತುಗಳಾಗಿರ್ಬೋದು, ಮಾನವನು ಹಾಗೆ ಏನು ಸೃಷ್ಟಿ ಮಾಡಿರ್ತಾನಲ್ಲ ಅಂತಹ ದೇವರನ್ನು ನಾನು ನಂಬ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದುವರೆದು ಮನುಷ್ಯ ಜೀವಿಗಳ ವರ್ತನೆ ಹಾಗೂ ಭವಿಷ್ಯದ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ದೇವರನ್ನು ನಾನು ನಂಬುವುದಿಲ್ಲ. ಮನುಷ್ಯನ ವರ್ತನೆಗೆ ತಕ್ಕಂತೆ ದೇವರು ವರ್ತಿಸೋದು. ಅಂದರೆ ಒಳ್ಳೆಯದ ರೀತಿಯಲ್ಲಿ ವರ್ತನೆ ಮಾಡಿದರೆ ಒಳ್ಳೆಯ ಪ್ರತಿಫಲವನ್ನು ಕೊಡೋದು, ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದರೆ ದೇವರು ಶಾಪ ಕೊಡೋದು, ಶಿಕ್ಷೆ ಕೊಡೋದು, ಹೀಗೆ. ಮತ್ತು ಈಗ ಒಳ್ಳೆಯದು ಮಾಡಿದರೆ ಏನಾಗುತ್ತೆ? ಮುಂದೆ ಒಳ್ಳೆಯದಾಗುತ್ತೆ, ಮನುಷ್ಯನ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ. ಹೀಗೆ ಮನುಷ್ಯನ ವರ್ತನೆಗಳ ಬಗ್ಗೆ ಹಾಗೂ ಮನುಷ್ಯನ ಮುಂದಿನ ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ದೇವರನ್ನು ನಾನು ನಂಬೋದಿಲ್ಲ ಅಂತ ಯಾರೋ ಐನ್ಸ್ಟೀನ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಪಿನೋಜಾ ಇವರು ಒಬ್ಬ ಡಚ್ನ ತತ್ವಜ್ಞಾನಿಯಾಗಿದ್ದರು. ದೇವರು ಮತ್ತು ಧರ್ಮಕ್ಕೆ ಸಂಬಂಧಿಸಿದ ಅವನ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ನೋಡಿ, ಇವರೊಬ್ಬರು ಡಚ್ನ ತತ್ವಜ್ಞಾನಿ. ಇವರು ತತ್ವಜ್ಞಾನಿಯಾಗಿದ್ಕೊಂಡು ದೇವರ ಬಗ್ಗೆ, ಧರ್ಮದ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಹೇಳ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರ, ಒಂದು ನಿಲುವನ್ನು ಮಂಡಿಸ್ತಾರೆ. ಹೌದಾ? ಅದು ಹೇಗಿರುತ್ತೆ ಅಂತಂದರೆ ಸಾಂಪ್ರದಾಯಿಕ ದೃಷ್ಟಿಕೋನ. ಜನರು ಸಾಂಪ್ರದಾಯಿಕವಾಗಿ ಏನು ನಂಬ್ಕೊಂಡು ಬಂದಿದ್ದಾರಲ್ಲ, ಅಂದರೆ ಒಳ್ಳೇದು ಮಾಡಿದರೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಿದರೆ ದೇವರು ಶಿಕ್ಷೆ ಕೊಡ್ತಾನೆ ಅಂತ. ಹೀಗೆ ನಾವು ಏನು ಸಾಂಪ್ರದಾಯಿಕವಾಗಿ ನಂಬ್ಕೊಂಡು ಬಂದೀವಲ್ಲ,
ಇದರ ವಿರುದ್ಧವಾದದ್ದು, ಅಸಾಂಪ್ರದಾಯಿಕವಾದದ್ದು. ಅಂದರೆ ಇಲ್ಲಿ ದೇವರು ಹೆಂಗಿರ್ಬೇಕಪ್ಪ, ಮನುಷ್ಯನ ವರ್ತನೆ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಭವಿಷ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಜಗತ್ತಿನಲ್ಲಿ ಪ್ರತಿಯೊಂದೂ ಹೆಂಗಿರಬೇಕು, ನೀತಿ ನಿಯಮಗಳ ಪ್ರಕಾರ ಇರಬೇಕು, ಸಿಸ್ಟಮೆಟಿಕ್ ಆಗಿ ಇರಬೇಕು, ಒಂದು ಕ್ರಮಬದ್ಧವಾಗಿ ಇರಬೇಕು, ಹೊಂದಿಕೊಂಡು ಇರಬೇಕು. ಅಂತಹ ಹಾಗೆ ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನು ನಾನು ನಂಬ್ತೀನಿ ಅಂತ ಹೇಳಿದ್ರಲ್ಲ, ಇದು ಏನಾಯಿತು, ಜನರಿಗೆ ವಿರುದ್ಧವಾಯಿತು, ಜನರ ದೃಷ್ಟಿಕೋನಕ್ಕೆ ವಿರುದ್ಧ ಆಯಿತು, ಅಸಂಪ್ರದಾಯ ಆಗಿ ಹೋಗ್ಬಿಡ್ತು. ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ಸ್ಪಿನೋಜಾ ಅವರ ಅಸಾಂಪ್ರದಾಯಿಕ ದೃಷ್ಟಿಕೋನಕ್ಕಾಗಿ ಅವರನ್ನು ಆಮ್ಸ್ಟರ್ಡ್ಯಾಮ್ನ ಸಿನಗಾಗ್ರವರು ಅವನಿಗೆ ಹಿಂಸೆ ಕೊಟ್ಟು ಅವನನ್ನು ಮತದಿಂದ ಹೊರಹಾಕಿದ್ರು. ನಾವು ಏನು ನಂಬಿಕೆಯನ್ನು ಇಟ್ಟಿದ್ದೀವಲ್ಲ, ಏನು ಸಂಪ್ರದಾಯದ ಪ್ರಕಾರ ನಡ್ಕೊಂಡು ಹೋಗ್ತೀವಲ್ಲ, ಅದಕ್ಕೆ ನೀನು ವಿರುದ್ಧವಾಗಿ ಹೇಳ್ತಾ ಇದ್ದೀಯಾ, ಅದಕ್ಕೋಸ್ಕರ ನಮ್ಮ ವಿರೋಧಿ ನೀನು ಅಂದ್ಕೊಂಡು ಯಾರಿಗೆ, ಸ್ಪಿನೋಜಾ ಅವ್ರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಚಿತ್ರ ಹಿಂಸೆ ಕೊಟ್ಟು ಅವರನ್ನು ಏನು ಆ ಊರಿನಿಂದ, ಆ ದೇಶ, ಆ ಮತದಿಂದನೇ ಹೊರ ಹಾಕಿಬಿಡ್ತಾರೆ. ಜೀವಮಾನ ಪರ್ಯಂತ ಅವನನ್ನು ಪೀಡಿಸಿದರು. ಜೀವ ಇರೋವರೆಗೂ ಕೂಡ ಈ ಒಂದು ಹೇಳಿಕೆಗಾಗಿ, ಈ ಒಂದು ಹೇಳಿಕೆಯಿಂದ ಜೀವ ಇರೋವರೆಗೂ ಕೂಡ ಏನೋ ಸ್ಪಿನೋಜಾ ಅವರಿಗೆ ಪೀಡಿಸ್ತಾರೆ, ನೋವನ್ನು ಕೊಡ್ತಾರೆ, ಹಿಂಸೆಯನ್ನು ಕೊಡ್ತಾರೆ. ಐನ್ಸ್ಟೀನ್ ಅವರ ಮೇಲಿನ ಹೇಳಿಕೆಯಿಂದ ಅವರ ಕಲ್ಪನೆಯ ದೇವರಿಗೂ ಮನುಷ್ಯನ ವ್ಯವಹಾರಗಳಿಗೂ ಯಾವುದೇ ಸಂಬಂಧವಿಲ್ಲವೆಂಬ ಸಂಗತಿಯು ಸ್ಪಷ್ಟವಾಗಿ ಮನದಟ್ಟಾಗುತ್ತದೆ. ಅಂದರೆ ಇಲ್ಲಿ ಈ ಹೇಳಿಕೆಯಿಂದ ಏನು ಕ್ಲಿಯರ್ ಆಗುತ್ತೆ, ಸ್ಪಷ್ಟವಾಗುತ್ತೆ ಅಂತಂದರೆ, ದೇವರಿಗೆ ಮತ್ತು ಮನುಷ್ಯನ ವರ್ತನೆ, ಮನುಷ್ಯನ ವ್ಯವಹಾರ ಆಗಿರ್ಬೋದು, ಭವಿಷ್ಯಕ್ಕೆ ಯಾವುದೇ ಸಂಬಂಧ ಇಲ್ಲ. ಹೌದಾ, ದೇವರಿಗೆ ಮತ್ತು ಮನುಷ್ಯನಿಗೆ ವ್ಯವಹಾರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಯಾರ ಪ್ರಕಾರ, ಐನ್ಸ್ಟೈನ್ ಅವರ ಪ್ರಕಾರ, ಸ್ಪಿನೋಜಾ ಅವರ ಪ್ರಕಾರ. ಹೌದಾ, ಅವರ ಪ್ರಕಾರ ಧರ್ಮವು ಯಾವುದೇ ದೈವಿ ಅಧಿಕಾರವನ್ನು ಅವಲಂಬಿಸದೆ ಸಂಪೂರ್ಣವಾಗಿ ನೈತಿಕವಾಗಿತ್ತು. ಮತ್ತು ಅವ್ರ ಪ್ರಕಾರ ಧರ್ಮ ಮತ್ತು ದೇವರು ಎರಡೂ ಬೇರೆ ಬೇರೆ. ಹೌದಾ, ಧರ್ಮ ಮತ್ತು ದೇವರು ಮನುಷ್ಯನ ವರ್ತನೆ ಬಗ್ಗೆ, ಭವಿಷ್ಯದ ಬಗ್ಗೆ, ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ತಟಸ್ಥವಾಗಿ ಇರ್ತಾನೆ. ಮತ್ತು ಧರ್ಮ ಏನು ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ, ನೀತಿ, ಮೌಲ್ಯ, ಒಳ್ಳೆ ಮಾರ್ಗವನ್ನು ಹೇಳುತ್ತೆ. ದೇವರನ್ನೇ ಬೇರೆ, ಧರ್ಮನೇ ಬೇರೆ. ಧರ್ಮ ದೈವಿ ಅಧಿಕಾರವನ್ನು ಅವಲಂಬಿಸಿರೋದಿಲ್ಲ. ಹೌದಾ, ಸಂಪೂರ್ಣವಾಗಿ ನೈತಿಕವಾಗಿತ್ತು. ಅಂದರೆ ನೀತಿ, ನಿಯಮ, ಮೌಲ್ಯಗಳ ಬಗ್ಗೆ, ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಸರಿಯಾದ ಮಾರ್ಗ, ಸಲಹೆಯನ್ನು ಸೂಚಿಸೋದು ಯಾವುದು, ಧರ್ಮ ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿಯೇ ಈ ಮಾತುಗಳು ಬಹಳ ಮುಖ್ಯವಾದವು. ಒಂದು ರೀತಿಯಾಗಿ ಯೋಚನೆ ಮಾಡಿದರೆ ಹೌದು, ಇದು ಸರಿಯಾಗಿದೆ ಅಂತಲೇ ಅನಿಸುತ್ತೆ. ದೇವರನ್ನು ಒಂದೇ ಸಮನೆ ತಮ್ಮ ವಾಣಿಜ್ಯ ವ್ಯವಹಾರಗಳಿಗೆ ಬಳಸುತ್ತಾ ಬಂದಿರುವ ಜನರಿಗೆ ಐನ್ಸ್ಟೀನ್ರ ಹೆಸರೆತ್ತುವ ಯಾವ ಅಧಿಕಾರವೂ ಇಲ್ಲ. ನೋಡಿ, ಇಲ್ಲಿ ಈಗ ಏನಾಗ್ತಾ ಇದೆ ಅಂತಂದರೆ, ಇಲ್ಲಿ ತಮ್ಮ ಮನುಷ್ಯ ಆಗಿರ್ತಕ್ಕಂಥವನು ತನ್ನ ವ್ಯವಹಾರಕ್ಕಾಗಿ, ತನ್ನ ವರ್ತನೆಗೆ ದೇವರನ್ನು ಬಳಸ್ಕೊಳ್ತಾ ಇದ್ದಾನೆ. ಹೌದಾ, ತನ್ನ ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ ದೇವರ ಹೆಸರು. ಅಂದರೆ ಇಲ್ಲಿ ದೇವರು ಅಂತಂದ್ರೇನು, ಭಕ್ತಿ ಭಾವ, ಒಂದು ಭಯ ಅಂತಕ್ಕಂಥದ್ದು ಜನರಲ್ಲಿ ಇರುತ್ತೆ. ಅದರ ಉಪಯೋಗವನ್ನು ಮನುಷ್ಯ ಪಡೆದುಕೊಳ್ತಾ ಇದ್ದಾನೆ, ಅದರ ದುರುಪಯೋಗವನ್ನು ಮನುಷ್ಯ ಪಡೆದುಕೊಳ್ತಾ ಇದ್ದಾನೆ. ದೇವ್ರ ಹೆಸರಿಂದ ಹೇಳಿಬಿಟ್ರೆ ಆಯಿತು, ನಂಬಿಬಿಡ್ತಾರೆ. ಅವರಿಂದ ಹಣ ವಸೂಲಿ ಮಾಡ್ಬೋದು, ಚಂದ ವಸೂಲಿ ಮಾಡ್ಬೋದು, ಏನಾದರೂ ಸರಳವಾಗಿ ಮೋಸ ಮಾಡಬಹುದು. ಹೌದಾ, ದೇವ್ರ ಹೆಸರು ಹೇಳಿಕೊಂಡೇ ಬರ್ತಾ ಇರ್ತಾರೆ ನೋಡಿ. ಅಂಥವರಿಗೆ ಐನ್ಸ್ಟೀನ್ ಅವರ ಹೆಸರೆತ್ತುವಂಥ ಯಾವ ಅಧಿಕಾರನೂ ಕೂಡ ಇಲ್ಲ ಅಂತ ಯಾರೋ ಲೇಖಕರು ಹೇಳ್ತಾ ಇದ್ದಾರೆ. ದೇವರು ಧರ್ಮಗಳನ್ನು ಕುರಿತು ತಮ್ಮ ಒರಟಾದ ಅಪಾಯಕಾರಿ ಸಿದ್ಧಾಂತಗಳ ಸಮರ್ಥನೆಗೆ ಆ ಮಹಾವಿಜ್ಞಾನಿಯ ಹೆಸರನ್ನು ಉಪಯೋಗಿಸಿಕೊಳ್ಳುವುದು ಅನ್ಯಾಯವೂ ಹೌದು. ಮತ್ತು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಒಂದು ಒರಟಾಗಿರ್ತಕ್ಕಂತಹ ನಿಯಮಗಳನ್ನು, ಅಪಾಯಕಾರಿಯಾಗಿರ್ತಕ್ಕಂತಹ ನಿಯಮಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದಾ, ಕೆಲವೊಂದು ಹಿಂದುಳಿದ ವರ್ಗಗಳಲ್ಲಿ ಆಗಿರ್ಬೋದು, ಹೌದಾ, ಕೆಲವೊಂದು ಆದಿವಾಸಿ ಸಮುದಾಯಗಳಲ್ಲಿ ಕೆಲವೊಂದು ಪದ್ಧತಿಗಳು ಇರ್ತವೆ. ಅದು ಮನುಷ್ಯನಿಗೆ ಜೀವಕ್ಕೆ ಹಾನಿಯಾಗುವಂತಹ ಪದ್ಧತಿಗಳು, ಸಂಪ್ರದಾಯಗಳು, ನೋವು ಕೊಡುವಂತಹ ಒರಟಾಗಿರ್ತಕ್ಕಂತಹ ಪದ್ಧತಿಗಳಿರ್ತವೆ, ದೇವರ ಹೆಸರಿನಲ್ಲಿ ಮಾಡ್ತಕ್ಕಂಥವುಗಳು. ಹೌದಾ, ಅಂಥವು ಅಪಾಯಕಾರಿ ಅಂತ ಸಿದ್ಧಾಂತ, ಆಚರಣೆಗಳಿಗೆ
ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೇನು ಐನ್ಸ್ಟೀನ್ ಅವರ ಹೆಸರನ್ನು ಉಪಯೋಗಿಸೋದು ಅದು ಅನ್ಯಾಯ, ಅದು ನ್ಯಾಯ ಅಲ್ಲ. ನೋಡಿ, ಕೊನೆಯದಾಗಿ ಲೇಖಕರು ಹೇಳ್ತಾ ಇದ್ದಾರೆ ನೋಡಿ, ನಾನು ಈ ಪತ್ರವನ್ನು ಐನ್ಸ್ಟೀನ್ರ ಬದುಕನ್ನು ರೂಪಿಸಿದ 2 ಹೇಳಿಕೆಗಳ ಮೂಲಕ ಮುಗಿಸಿದ್ದರೆ ಅನುಚಿತವಾಗಲಾರದೆಂದು ತಿಳಿಯುತ್ತೇನೆ. ನೋಡಿ, ಈ ಪತ್ರವನ್ನು ಏನು ಬರಿತಾ ಇದ್ದೀನಲ್ಲ, ಕೊನೆಗೆ ನಾನು ಐನ್ಸ್ಟೀನ್ ಅವರ 2 ಹೇಳಿಕೆಗಳನ್ನು ಹೇಳಿ ನಾನು ಇದನ್ನು ಮುಗಿಸಿದರೆ ಅದು ಅನುಚಿತ ಅನ್ನಿಸ್ಕೊಳ್ಳೋದಿಲ್ಲ, ಅದು ಉಚಿತವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸಾಮಾನ್ಯ ಮನುಷ್ಯರು ಸಾಧಿಸಬಯಸುವ ಆದರ್ಶಗಳಾದ ಆಸ್ತಿ, ಪಾಸ್ತಿ, ಸುಖ, ಭೋಗ ಮತ್ತು ಬಹಿರಂಗದ ಯಶಸ್ಸುಗಳು ಮೊದಲಿನಿಂದಲೂ ಬಹಳ ತುಚ್ಛವೆಂದು ನನಗೆ ತೋರಿದೆ. ಇದು ಐನ್ಸ್ಟೈನ್ ಅವರು ಹೇಳಿರ್ತಕ್ಕಂತಹ ಮಾತುಗಳು. ನೋಡಿ, ಇದನ್ನು ಕೂಡ ಇಂಪಾರ್ಟೆಂಟು. ಮೇಲೆ ಇದೆಲ್ಲ ಪ್ಯಾರಾಗ್ರಾಫ್, ಅದನ್ನು ಕೂಡ 2nd ಪೇಜು ಇಂಪಾರ್ಟೆಂಟು. ಹೌದಾ? ಇದನ್ನು ಚೆನ್ನಾಗಿ ಪರ್ಫೆಕ್ಟ್ ಆಗಿಬಿಡಿ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ 1st ಪೇಜಲ್ಲಿ ಅವರ ಹೇಳಿಕೆ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಇಲ್ಲಿ ಸಾಮಾನ್ಯ ಮನುಷ್ಯ ಯಾತಕ್ಕೆ? ಸಾಮಾನ್ಯ ಮನುಷ್ಯನ ಆದರ್ಶಗಳು ಏನಿರುತ್ತೆ? ಮನುಷ್ಯ ಎದಕ್ಕೋಸ್ಕರ ಬದುಕ್ತಾನೆ? ಆಸ್ತಿ, ಹಣ, ಸಂಪತ್ತು, ಸುಖ, ನೆಮ್ಮದಿ. ಹೌದಾ? ಹಾಗೆ ಮತ್ತು ಸಮಾಜದಲ್ಲಿ ಗೌರವ ಸಿಗಬೇಕು, ನನ್ನ ಉನ್ನತ ಸ್ಥಾನದಲ್ಲಿ ಇರಬೇಕು, ನನಗೆ ಹೊಗಳಬೇಕು, ಯಶಸ್ಸನ್ನು ಹೊಂದಬೇಕು. ಇದಕ್ಕೋಸ್ಕರನೇ ಸಾಮಾನ್ಯ ಮನುಷ್ಯರು ಬದುಕ್ತಾರೆ. ಆದರೆ ಇದು ಬಹಳ ತುಚ್ಛವಾದದ್ದು, ಇದು ಬಹಳ ಕೆಳಮಟ್ಟದ್ದು, ಕೀಳಾಗಿರ್ತಕ್ಕಂತಹ ಯೋಚನೆ. ಮನುಷ್ಯ ಹುಟ್ಟಿರೋದು, ಬದುಕೋದು ಮತ್ತು ಯಾವುದಕ್ಕೋಸ್ಕರ? ಆಸ್ತಿಗೋಸ್ಕರ, ಹಣಕ್ಕೋಸ್ಕರ, ಸುಖಕ್ಕೋಸ್ಕರ. ಹೌದಾ? ಹೊಗಳಿಕೆಗೋಸ್ಕರ. ತಾನು ಸಮಾಜದಲ್ಲಿ ಎಲ್ಲರೂ ನನ್ನನ್ನು ಹೊಗಳಬೇಕು, ಸಮಾಜದಲ್ಲಿ ನನಗೆ ಉನ್ನತ ಸ್ಥಾನಮಾನ ಇರಬೇಕು, ಇದಕ್ಕೋಸ್ಕರನೇ ಬದುಕ್ತಾ ಇದ್ದಾನೆ. ನೀತಿ, ಮೌಲ್ಯ ಎಲ್ಲದನ್ನು ಕೂಡ ಮರ್ತೋಗ್ಬಿಟ್ಟಿದ್ದಾನೆ. ಇಂತಹ ಯೋಚನೆಗಳು ಬಹಳ ಕೆಳಮಟ್ಟದ್ದು ಅಂತ ಐನ್ಸ್ಟೈನ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು, ಯಶಸ್ಸನ್ನು ಸಂಪಾದಿಸಿದ ಮನುಷ್ಯನಾಗಲು ಪ್ರಯತ್ನಿಸಬೇಡ, ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ನೀನು ಹುಟ್ಟಿದ್ದೇ ಯಶಸ್ಸಿಗೋಸ್ಕರ, ಆಸ್ತಿಗೋಸ್ಕರ, ಹಂಗೆ ಬದುಕಬೇಡ ನೀನು. ಹೌದಾ? ನೀನು ಯಶಸ್ಸನ್ನು ಸಂಪಾದಿಸೋದಕ್ಕೋಸ್ಕರ ಸಮಾಜದಲ್ಲಿ ನಿನಗೆ ನೀನು ಹೆಸರಾಗಬೇಕು, ನೀನು ಹೆಸರು ಗಳಿಸ್ಬೇಕಂತಲೇ ಬದುಕಬೇಡ ನೀನು. ಅದಕ್ಕೆ ಪ್ರಯತ್ನ ಪಡಬೇಡ. ಅದರ ಬದಲಾಗಿ ಮೌಲ್ಯಗಳಿಗೆ ಬೆಲೆ ಕೊಡುವ ಮನುಷ್ಯನಾಗು. ಯಶಸ್ಸನ್ನು ಬಿಟ್ಬಿಡು. ನೀನು ಮೊದಲು ಯಾವುದಕ್ಕೆ ಬೆಲೆ ಕೊಡು? ಮೌಲ್ಯಗಳಿಗೆ. ನೀತಿ, ನಿಯಮ, ಮೌಲ್ಯ, ನ್ಯಾಯ, ಇವುಗಳಿಗೆ ನೀನು ಬೆಲೆ ಕೊಡು. ಇವುಗಳಿಗೆ ಬೆಲೆ ಕೊಟ್ಟರೆ ನೀನು ಏನು ಬಯಸ್ತೀಯಲ್ಲ ಆ ಯಶಸ್ಸು, ಅದರ ಹಿಂದೆ ತಾನೇ ಬೆನ್ನಟ್ಟಿ ಬರುತ್ತೆ, ತಾನೇ ಓಡಿ ಬರುತ್ತೆ. ಮೊದಲು ನೀನು ಒಳ್ಳೆಯ ಮಾರ್ಗದಲ್ಲಿ ನಡಿ, ಮೌಲ್ಯಗಳನ್ನು ನೀನು ಅಳವಡಿಸ್ಕೊಂಡು ಹೋಗು. ಜೀವನದಲ್ಲಿ ಮೌಲ್ಯಗಳಿಗೆ ಬೆಲೆ ಕೊಡು ನೀನು. ಅದನ್ನು ಬಿಟ್ಟು ನೀನು ಯಶಸ್ಸು, ಭೋಗ, ಆಸ್ತಿ, ಪಾಸ್ತಿ ಇವುಗಳಿಗೆ ಬೆಲೆ ಕೊಟ್ಟರೆ ನೀನು ಬಹಳ ಕೆಳಮಟ್ಟಕ್ಕೆ ಇಳಿತೀಯ. ನೀನು ಮೌಲ್ಯಗಳಿಗೆ ಬೆಲೆ ಕೊಟ್ಟರೆ ಉನ್ನತ ವ್ಯಕ್ತಿ ಆಗ್ತೀಯ ನೀನು. ಯಶಸ್ಸು ನಿನ್ನ ಹಿಂದೆ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. ನೋಡಿ, ಇವು ಎಂತಹ ಮಹತ್ವದ ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ. ಇವುಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಏನು ಮಾಡಬೇಕಾಗುತ್ತೆ? ಜೀವನವನ್ನು ಮಾಡಬೇಕಾಗುತ್ತೆ. ನೋಡಿ, ಆಳವಾದ ಒಳನೋಟಗಳನ್ನು ನೀಡುವ ಈ ಹೇಳಿಕೆಗಳು ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜಕಾರಣಿಗಳಿಗೆ ಬಹಳ ಮುಖ್ಯವೆಂದು ನಾನು ತಿಳಿಯುತ್ತೇನೆ. ನೋಡಿ, ಈ ಹೇಳಿಕೆಗಳು ಏನಿದಾವಲ್ಲ, ಎಲ್ಲ ಜನರಿಗೂ, ಎಲ್ರಿಗೂ ಕೂಡ ಅನ್ವಯಿಸುತ್ತೆ. ಎಲ್ರಿಗೂ ಕೂಡ ಈ ಹೇಳಿಕೆಗಳನ್ನು ಅರ್ಥ ಮಾಡಿಕೊಂಡು, ತಿಳ್ಕೊಂಡು, ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕು. ಅದರಲ್ಲಿ ವಿಶೇಷವಾಗಿ ರಾಜಕಾರಣಿಗಳಿಗೆ ಇನ್ನೂ ಹೆಚ್ಚು ಆಸ್ತಿ ಮಾಡೋದು, ಯಶಸ್ಸನ್ನು ಸಂಪಾದಿಸೋದು ಇವುಗಳೆಲ್ಲವೂ ಜಾಸ್ತಿ ಇರುತ್ತೆ. ಹಾಗಾಗಿ ಮೊದಲು ಈ ಹೇಳಿಕೆಗಳನ್ನು ಅಳವಡಿಸ್ಕೊಂಡು ಹೋಗಬೇಕಾಗಿರೋರು ಯಾರು? ರಾಜಕಾರಣಿಗಳು. ಅವರು ಮೊದಲು ತಿಳ್ಕೊಂಡು ನಡೆದುಕೊಳ್ಬೇಕು ಅದರ ಪ್ರಕಾರ ಅಂತ ಯಾರು ಹೇಳ್ತಾ ಇದ್ದಾರೆ? ಲೇಖಕರು ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಐನ್ಸ್ಟೀನ್ ಅವರ ಪ್ರಕಾರ
ದೇವರು ಅಂದರೆ ಯಾರು, ಯಾರ ದೇವರನ್ನು ಅವರು ನಂಬ್ತಾ ಇದ್ದಾರೆ? ಸ್ಪಿನೋಜಾರ ದೇವರನ್ನು ನಂಬ್ತಾ ಇದ್ದಾರೆ. ಮಹಾನ್ ವ್ಯಕ್ತಿಗಳ, ಅದರಲ್ಲೂ ಒಬ್ಬ ವಿಜ್ಞಾನಿಯ ದೃಷ್ಟಿಕೋನದಲ್ಲಿ ಮೊದಲೇ ದೇವರ ಅಂದರೆ ನಂಬೋದಿಲ್ಲ ವಿಜ್ಞಾನಿಗಳು. ಹೌದಾ? ವಿಜ್ಞಾನಿಗಳಿಗೆ ಏನು ಬೇಕು? ಸಾಕ್ಷಿ ಆಧಾರಗಳು ಬೇಕಾಗುತ್ತೆ. ಆದರೆ ದೇವರು ಕಣ್ಣಿಗೆ ಕಾಣೋದಿಲ್ಲ, ಭಾವನೆಗಳಿಗೆ ಸಂಬಂಧಪಟ್ಟಿರೋದು. ಮನಸ್ಸಿನ ಭಾವದಲ್ಲಿ ದೇವರು ಇದ್ದಾನೆ. ದೇವರನ್ನು ತೋರ್ಸಂದರೆ ತೋರ್ಸೋಕ್ಕಾಗೋದಿಲ್ಲ. ಹಾಗಾಗಿ ವಿಜ್ಞಾನಿಗಳು ದೇವರನ್ನು ನಂಬೋದಿಲ್ಲ. ಅದರಲ್ಲಿ ಐನ್ಸ್ಟೈನ್ ಅವರು ದೇವರನ್ನು ನಂಬ್ತಿದ್ರು. ಅಂದರೆ ಸಾಮಾನ್ಯ ಮನುಷ್ಯ ನಂಬುವಂಥ ದೇವರು ಬೇರೆಯಾಗಿದ್ದರು. ಹಾಗೆ ಒಬ್ಬ ವಿಜ್ಞಾನಿಯಾಗಿದ್ಕೊಂಡು ಐನ್ಸ್ಟೈನ್ ಅವರು ನಂಬುವಂತಹ ದೇವರು ಬೇರೆಯಾಗಿದ್ದರು. ಅವರ ದೃಷ್ಟಿಕೋನದಲ್ಲಿ ದೇವರು ಅಂದರೆ ಯಾರು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಓಕೆ, ಹಾಗೆ ಅದರ ಜೊತೆಗೆ ಅವರ ಹೇಳಿಕೆಗಳನ್ನು ಕೂಡ ತಿಳ್ಕೊಂಡು ಅದರ ಪ್ರಕಾರ ನಡ್ಕೊಂಡು ಹೋಗಬೇಕು. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಸಾರಿ ಬಿಟ್ಟು 2 ಸಾರಿ ಕೇಳಿ, ಅರ್ಥ ಆಗುತ್ತೆ. ಈಸಿನೇ ಇದೆ. ಓಕೆ, ಇಲ್ಲಿವರೆಗೆ ಈ ಪಾಠವನ್ನು ಪೇಷನ್ಸಿಂದ ಗಮನ ಕೊಟ್ಟು ಕೇಳಿದ್ದಕ್ಕೆ ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಈ ವಿಡಿಯೋ, ಈ ಪಾಠ ನಿಮಗೆ ಅರ್ಥ ಆಗಿತ್ತು ಅಂದಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ 9th ಸ್ಟ್ಯಾಂಡರ್ಡ್ ಎಲ್ಲ ಪಾಠ, ಪದ್ಯ, ಗ್ರಾಮರ್ಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು.